ನಮಸ್ಕಾರ. ಈ ವಿಡಿಯೋದಲ್ಲಿ ಮೈ ಭಾರತ್ ಪೋರ್ಟಲ್ನ ಒಂದು ಹೊಸ ಫ್ಯೂಚರ್ ಬಿಡುಗಡೆ ಮಾಡಿದ್ದಾರೆ. ಅದು ಸಿವಿಲ್ ಡಿಫೆನ್ಸ್ ವಾಲಂಟಿಯರ್ ಅಂತೇಳಿ. ಈ ಸಿವಿಲ್ ಡಿಫೆನ್ಸ್ ವಾಲಂಟಿಯರ್ಗೆ NSS ಸ್ವಯಂ ಸೇವಕರು ಮತ್ತು NSS ಸೇತರ ಸ್ವಯಂ ಸೇವಕರು ಅದರ್ ಯೂತ್ಸ್ಗಳು ಯಾವ ರೀತಿಯಾಗಿ ಜಾಯಿನ್ ಆಗ್ಬೋದು ಮತ್ತು ಯಾವ ರೀತಿಯಾಗಿ ರಿಜಿಸ್ಟರ್ ಮಾಡ್ಕೋಬೇಕು ಅನ್ನೋದನ್ನು ವಿಡಿಯೋದಲ್ಲಿ ಸ್ಪಷ್ಟವಾಗಿ ಹೇಳ್ತೀನಿ. ವಿಡಿಯೋವನ್ನು ಎಂಡ್ವರೆಗೆ ನೋಡಿ. ಆದಮೇಲೆ ನೀವು ನಿಮ್ಮ ಮೊಬೈಲಲ್ಲೇ ಇದನ್ನು ಈಸಿಯಾಗಿ ಮಾಡುವಂಥದ್ದು. ಇಲ್ಲಿ ನೀವು ಮೊದಲು ಮಾಡಬೇಕಾಗಿದ್ದಿಷ್ಟೇ, ನೀವೇನು ಮಾಡಬೇಕು, ಜಸ್ಟ್ ನೀವು ಗೂಗಲಿಗೆ ಹೋಗಿ myBharat.gov.in ಅನ್ನು ಕ್ಲಿಕ್ ಮಾಡಿಕೊಂಡು ಅದರ ಹೋಮ್ ಪೇಜಿಗೆ ಬನ್ನಿ. ಹೋಮ್ ಪೇಜಲ್ಲಿ ಈ ರೀತಿಯಾಗಿ ನಿಮಗೆ ಡಿಸ್ಪ್ಲೇ ಆಗುತ್ತೆ. ಸಿವಿಲ್ ಡಿಫೆನ್ಸ್ ಅನ್ನುವಂಥದ್ದು ಒಂದು ಆಪ್ಷನ್ ಓಪನ್ ಆಗಿರ್ತದೆ. ನೀವು ಇದನ್ನು ಕ್ಲಿಕ್ ಮಾಡಿಕೊಂಡು ಸಹಿತ ನೀವೇನು ಮಾಡ್ಬೋದು, ರಿಜಿಸ್ಟರನ್ನು ಮಾಡ್ಕೋಬೋದು. ಆದರೆ ಇಲ್ಲೇನಾಗುತ್ತೆ, ನಾವು ಪ್ರೊಫೈಲನ್ನು ಅಪ್ಡೇಟ್ ಮಾಡಿಕೊಂಡು ರಿಜಿಸ್ಟರ್ ಮಾಡ್ಕೋಬೇಕಾಗುತ್ತೆ. ಹೀಗಾಗಿ ನೀವು ಇದನ್ನು ಕ್ಲಿಕ್ ಮಾಡಿದೆ ಮೇಲ್ಗಡೆ 3 ಏನು ಪಾಯಿಂಟ್ಸ್ ಇದೆಯಲ್ಲ, ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಇದನ್ನು ಕ್ಲಿಕ್ ಮಾಡಿದ ನಂತರ ನಿಮಗೆ ಈ ರೀತಿಯಾಗಿ ಆಪ್ಷನ್ಸ್ ಬರುತ್ತೆ. ಇಲ್ಲಿ ನೋಡಿ, ಇಲ್ಲಿಯೂ ಸಹಿತ ಜಾಯಿನ್ ಸಿವಿಲ್ ಡಿಫೆನ್ಸ್ ಅಂತಿದೆ. ನೀವು ಇದನ್ನು ಕ್ಲಿಕ್ ಮಾಡಬೇಡಿ, ಯಾಕಂದರೆ ಡೈರೆಕ್ಟ್ಲಿ ಫಾರ್ಮಿಗೆ ಹೋಗ್ಬಿಡುತ್ತೆ. ಮೊದಲು ನೀವೇನು ಮಾಡಿ ಸೈನ್ ಇನ್ ಮಾಡ್ಕೊಳ್ಳಿ, ಯಾಕಂದರೆ ಪ್ರೊಫೈಲನ್ನು ಅಪ್ಡೇಟ್ ಮಾಡ್ಕೋಬೇಕು. ಸೈನ್ ಇನ್ ಮಾಡಿದ ನಂತರ ನಿಮಗೆ ಈ ರೀತಿಯಾಗಿ ಮೊಬೈಲ್ ನಂಬರ್ ಆ್ಯಂಡ್ ಇಮೇಲ್ ಅಡ್ರೆಸ್ ಬರುತ್ತೆ. ನೀವು ಆಲ್ರೆಡಿಯಾಗಿ ರಿಜಿಸ್ಟರ್ ಮಾಡಿದಂಥ ಮೈ ಭಾರತ್ ಪೋರ್ಟಲ್ಗೆ ರಿಜಿಸ್ಟರ್ ಮಾಡಿದಂಥ ಮೊಬೈಲ್ ನಂಬರನ್ನು ಇಲ್ಲಿ ತುಂಬಬೇಕು. ನಂತರ ಐ ಕನ್ಸಲ್ಟ್ ಅಂತ ಹೊಡೆದು ಲಾಗಿನನ್ನು ಕ್ಲಿಕ್ ಮಾಡಬೇಕು. ಉದಾಹರಣೆಗಾಗಿ ನಾನು ಈ ರೀತಿಯಾಗಿ ಮಾಡಿದ್ದೀನಿ. ಇಲ್ಲಿ ನೋಡ್ಬೋದು, ಇಲ್ಲಿ ಮೊಬೈಲ್ ನಂಬರನ್ನು ತುಂಬಿ ಐ ಕನ್ಸಲ್ಟ್ ಅಂತ ಕ್ಲಿಕ್ ಮಾಡಿಕೊಂಡು ಲಾಗಿನನ್ನು ಕ್ಲಿಕ್ ಮಾಡಿ. ಇದು ಲಾಗಿನನ್ನು ಕ್ಲಿಕ್ ಮಾಡಿದ ನಂತರ ನಿಮಗೆ ನೀವು ಮೊಬೈಲ್ ನಂಬರು ಅಥವಾ ಇಮೇಲ್ ಅಡ್ರೆಸ್ಸನ್ನು ತುಂಬಿದರೆ ಅಲ್ಲಿ ಅದಕ್ಕೆ OTP ಹೋಗುತ್ತೆ. ಆ OTPಯನ್ನು ಇಲ್ಲಿ ತುಂಬಬೇಕು. ಆ OTPಯನ್ನು ತುಂಬಿಕೊಂಡು ವೆರಿಫೈ ದ OTP ಅಂತ ಕ್ಲಿಕ್ ಮಾಡಬೇಕು. ಈ ವೆರಿಫೈ ದ OTP ಕ್ಲಿಕ್ ಮಾಡಿದ ನಂತರ ನಿಮ್ಮ ಪ್ರೊಫೈಲ್ ಓಪನ್ ಆಗುತ್ತೆ. ಈ ರೀತಿಯಾಗಿ ನಿಮ್ಮ ಪ್ರೊಫೈಲ್ ಓಪನ್ ಆಗುತ್ತೆ. ಈ ಪ್ರೊಫೈಲ್ನ ಕೆಳಭಾಗದಲ್ಲಿ ನೀವೇನು ಮಾಡಿದ್ರೆ ನಿಮ್ಮ ಕ್ವಾಲಿಫಿಕೇಷನ್ನು, ನಿಮ್ಮ ಅಡ್ರೆಸ್ಸನ್ನು ಕರೆಕ್ಟಾಗಿ ಅಪ್ಡೇಟನ್ನು ಮಾಡ್ತಾ ಬರ್ರಿ. ಅದಾದ ನಂತರ ನೀವೇನು ಮಾಡಬೇಕು, ಸಿವಿಲ್ ಡಿಫೆನ್ಸ್ ವಾಲಂಟಿಯರ್ ಅನ್ನುವಂಥ ಆಪ್ಷನನ್ನು ಕ್ಲಿಕ್ ಮಾಡ್ಕೋಬೇಕು. ಮತ್ತು ಇಲ್ಲಿ ಏನಾದ್ರು ಸಮಸ್ಯೆಗಳು ಬಂತು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಪ್ರಶ್ನೆಯನ್ನು ಕೇಳಿ, ನಮಗೆ ಗೊತ್ತಿದ್ದಷ್ಟನ್ನು ನಾವು ರಿಪ್ಲೈಯನ್ನು ಮಾಡ್ತಾ ಬರ್ತೀವಿ. ಸಿವಿಲ್ ಡಿಫೆನ್ಸ್ ವಾಲಂಟಿಯರನ್ನು ಕ್ಲಿಕ್ ಮಾಡಿದ ನಂತರ ಅದೇನಾಗುತ್ತೆ, ಪೇಜ್ ಓಪನ್ ಆಗುತ್ತೆ. ಅಪ್ಲಿಕೇಶನ್ ಫಾರ್ ದ ಎನ್ರೋಲ್ಮೆಂಟ್ ಆ್ಯಸ್ ಅ ಮೆಂಬರ್ ಆಫ್ ದ ಸಿವಿಲ್ ಡಿಫೆನ್ಸ್ ಸರ್ವಿಸ್ ಅಂತ ಬರುತ್ತೆ. ಓಕೆ, ನೀವು ಇದನ್ನು ಕೆಳಭಾಗದಲ್ಲಿ ಇಲ್ಲೆಲ್ಲ ನೇಮ್ ಇರ್ತದೆ, ಫುಲ್ ನೇಮು, ಜೆಂಡರು, ಇವೆಲ್ಲ ಏನಿದೆ ನಿಮ್ಮ ಮೈ ಭಾರತ್ ಪೋರ್ಟಲಲ್ಲಿ ಯಾವ ರೀತಿಯಾಗಿ ಫಿಲಪ್ ಮಾಡಿರ್ತೀರ, ಪ್ರೊಫೈಲ್ ಅಪ್ಡೇಟ್ ಮಾಡಿರ್ತೀರ, ಅದರ ಡೀಟೇಲ್ ಬರುತ್ತೆ. ಅಕಸ್ಮಾತ್ ಬರ್ತಾ ಇದ್ದರೆ ನೀವು ಟೈಪ್ ಮಾಡ್ತಾ ಹೋಗಿ. ನೆಕ್ಸ್ಟು ಅಲ್ಲೇನಿದೆ ಮೊಬೈಲ್ ನಂಬರು, ಇಮೇಲ್ ಅಡ್ರೆಸ್ಸು, ಇಲ್ಲೇನಿದೆ ಫಾದರ್ ಅಥವಾ ಹಸ್ಬೆಂಡ್ ನೇಮ್ ಇದೆ, ಇಲ್ಲಿ ನೀವು ಇದನ್ನು ಬರೀಬೇಕು. ಓಕೆ, ನೆಕ್ಸ್ಟ್ ಡೇಟ್ ಆಫ್ ಬರ್ತು, ನೆಕ್ಸ್ಟ್ ನ್ಯಾಷನಾಲಿಟಿ ಬರುತ್ತೆ, ಇಂಡಿಯನ್ನು. ಆಲ್ಮೋಸ್ಟ್ ಅದಾಗಿ ನೀವೇನು ಅಪ್ಡೇಟ್ ಮಾಡಿರ್ತೀರ ಅದೇ ಬರುತ್ತೆ ಪ್ರೊಫೈಲಲ್ಲಿ. ನೆಕ್ಸ್ಟ್ ನಿಮ್ಮ ಸ್ಟೇಟ್ ಬರುತ್ತೆ, ನೆಕ್ಸ್ಟ್ ನಿಮ್ಮ ಡಿಸ್ಟಿಕ್ ಬರುತ್ತೆ. ಇಲ್ಲಿ ನೀವೇನಾದರೂ ಮಿಸ್ ಆಗಿತ್ತು ಅಂದರೆ ನೀವು ಮ್ಯಾನ್ಯುವಲ್ ಆಗಿ ಎಡಿಟ್ ಮಾಡ್ತಾ ಬರಿ. ನೆಕ್ಸ್ಟ್ ಇಲ್ಲಿ ಪರ್ಮನೆಂಟ್ ಅಡ್ರೆಸ್ಸನ್ನು ಕೇಳುತ್ತೆ. ನೀವು ಕಲಿತಾ ಇರುವಂಥದ್ದು, ಜಾಬ್ ಮಾಡ್ತಾ ಇರುವಂಥದ್ದೆಲ್ಲ ನಿಮ್ಮ ಮೂಲ ಮನೆಯಲ್ಲಿದೆ, ಅದನ್ನ ಅಡ್ರೆಸ್ಸನ್ನು ಕೊಡಿ. ಓಕೆ, ಪ್ರೆಸೆಂಟ್ಲಿ ನೆಕ್ಸ್ಟು ನೀವು ಆಕ್ಯುಪೇಷನನ್ನು ಕೇಳುತ್ತೆ. ನೀವು ಸ್ಟೂಡೆಂಟ್ ಅಂತ ಇಲ್ಲಿ ಆಕ್ಯುಪೇಷನನ್ನು ಕ್ಲಿಕ್ ಮಾಡಿದ ನಂತರ ನಿಮಗೆ ಈ ರೀತಿಯಾಗಿ ಬರುತ್ತೆ. ಇಲ್ಲಿ ಭಾಳಷ್ಟು ಮೈ ಭಾರತ್ ಪೋರ್ಟಲ್ ಬರೀ ವಿದ್ಯಾರ್ಥಿಗಳಿಗೆ ಮಾತ್ರ ಸೀಮಿತವಾಗಿದೆ. ಭಾಳಷ್ಟು ನಾನ್ NSS ಸ್ಟೂಡೆಂಟ್ಸಿಗೂ ಇದೆ, ಎಂಪ್ಲಾಯ್ಮೆಂಟಿಗಿದೆ, ಅನ್ಎಂಪ್ಲಾಯ್ಮೆಂಟಿಗಿದೆ, ಸ್ಯಾಲ್ರಿ ಪರ್ಸನ್ಗೆ, ಎಲ್ಲರಿಗಿದೆ. ಹೀಗಾಗಿ ಇಲ್ಲಿ ನಾವು NSS ಸ್ವಯಂ ಸೇವಕರು ಆಲ್ಮೋಸ್ಟ್ ಆಗಿ ಸ್ಟೂಡೆಂಟನ್ನು ಕ್ಲಿಕ್ ಮಾಡಬೇಕು. ಉಳಿದಂಥವ್ರು ನಿಮಗೆ ಯಾವ ಕ್ಯಾಟಗರಿಯಲ್ಲಿ ಬರ್ತಾರೆ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ಇದಾದ ನಂತರ ಪರ್ಮನೆಂಟ್ ಅಡ್ರೆಸ್ ಇದನ್ನು ಟಿಕ್ ಮಾಡ್ಕೊಂಬಿಡ್ರಿ, ಸೇಮ್ ಆ್ಯಸ್ ಅ ಪರ್ಮನೆಂಟ್ ಅಡ್ರೆಸ್ ಅಂತೇಳಿ. ಯಾಕಂದರೆ ಮತ್ತೆ ಅಡ್ರೆಸ್ ತುಂಬುವಂಥ ಅವಶ್ಯಕತೆ ಬರೋದಿಲ್ಲ. ಇಲ್ಲಿ ನೆಕ್ಸ್ಟ್ ನೋಡ್ತಾ ಬರೋದಾಗಿತ್ತು ಅಂತಂದರೆ ನೇಮ್ ಆ್ಯಂಡ್ ಅಡ್ರೆಸ್ ಆಫ್ ದ ಪ್ರೆಸೆಂಟ್ ಎಂಪ್ಲಾಯ್ ಅಂತ ಕೊಟ್ಟಿದ್ದಾರೆ. ನೀವು ಇಲ್ಲಿ ಏನು ಮಾಡಿ, ನಿಮ್ಮ ಅಡ್ರೆಸ್ಸನ್ನು ಇಲ್ಲಿ ಬರಿಬೇಕು ಮತ್ತು ನೀವು ಎಲ್ಲಿ ಪ್ರೆಸೆಂಟಾಗಿ ಕೆಲಸ ಮಾಡ್ತಿದ್ದಾರೆ ಅದನ್ನು ಬರೀ. ನೀವು ವಿದ್ಯಾರ್ಥಿ ಆಗಿದ್ದರೆ ಸ್ಟೂಡೆಂಟ್ ನೇಮನ್ನು ಬರೀರಿ, ನಿಮ್ಮ ಸ್ಕೂಲ್ ನೇಮನ್ನು ಅಥವಾ ನೀವು ಇರುವಂಥ ಅಡ್ರೆಸ್ಸನ್ನು ಬರೀರಿ. ನೆಕ್ಸ್ಟ್ ಕ್ವಾಲಿಫಿಕೇಷನ್ ಕೇಳುತ್ತೆ. ನೀವು ಕ್ವಾಲಿಫಿಕೇಷನನ್ನು ಕ್ಲಿಕ್ ಮಾಡಿ. ಕ್ವಾಲಿಫಿಕೇಷನ್ ಕ್ಲಿಕ್ ಮಾಡಿದ ನಂತರ ಈ ರೀತಿಯಾಗಿ ಆಪ್ಷನ್ ಬರುತ್ತೆ. ನಮ್ಮ NSS ಸ್ವಯಂ ಸೇವಕರು ಆಲ್ಮೋಸ್ಟ್ ಆಗಿ ಬ್ಯಾಚುಲರ್ ಡಿಗ್ರಿ ಅಥವಾ ಮಾಸ್ಟರ್ ಡಿಗ್ರಿ ಅಥವಾ PhD ಈ ಮಟ್ಟದಲ್ಲಿರ್ತಾರೆ. ನೀವು ಅದನ್ನು ನಿಮ್ಗೆ ಬರ್ತು ಕ್ಲಿಕ್ ಮಾಡಿ. ಅಥವಾ ನೀವು ಬೇರೆ ನಾನ್ NSS ಅವರಾಗಿದ್ದರೆ ನಿಮ್ಗೆ ಯಾವ ಸೆಕ್ಷನ್ ಸಿಗುತ್ತೆ ಆ ಸೆಕ್ಷನಿಗೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ಆ ಸೆಕ್ಷನ್ ಕ್ಲಿಕ್ ಮಾಡಿದ ನಂತರ ಬರುತ್ತೆ. ನೆಕ್ಸ್ಟ್ ಲ್ಯಾಂಗ್ವೇಜ್ ಬರುತ್ತೆ. ಲ್ಯಾಂಗ್ವೇಜಲ್ಲಿ ನೀವು ನಿಮಗೆ ಬರುವಂಥ ಲ್ಯಾಂಗ್ವೇಜನ್ನು ಕ್ಲಿಕ್ ಮಾಡಿಕೊಂಡು ಕೆಳಭಾಗದಲ್ಲಿ ರೀಡು, ರೈಟು, ಸ್ಪೀಕ್ ಅಂತಿದೆ. ಅಂದರೆ ನನಗೆ ಓದ್ಲಿಕ್ಕೆ ಬರುತ್ತೆ, ಬರೀಲಿಕ್ಕೆ ಬರುತ್ತೆ, ಮಾತಾಡ್ಲಿಕ್ಕೆ ಬರುತ್ತೆ ಅನ್ನುವಂಥದ್ದು. ನೀವು ನೆಕ್ಸ್ಟು ಇಲ್ಲಿ ಆ್ಯಡ್ ಮಾಡಿಕೊಂಡು ನೀವು ಇಂಗ್ಲೀಷು, ಹಿಂದಿ, ತಮಿಳು, ತೆಲುಗು ಯಾವ್ದು ಬರುತ್ತೋ ಅದನ್ನು ನೀವು ಆ್ಯಡ್ ಮಾಡ್ತಾ ಬರಬೇಕು. ಓಕೆ, ಇದಾದ ನಂತರ ನಿಮಗೆ 4-5 ಕ್ವಶನ್ಸ್ ಕೇಳುತ್ತೆ. ಅಂದರೆ ಇದು ಡಿಫೆನ್ಸ್ ಸರ್ವಿಸ್ಗೆ ಸಂಬಂಧಪಟ್ಟಂತೆ ನೀವು ಇಲ್ಲಾದರೆ ಏನಾದರೂ ವರ್ಕ್ ಮಾಡಿದ್ದೀರಾ, ಏನಾದರೂ ಅನುಭವ ಇದೆ ಆಗಿರುತ್ತೆ. ಪೊಲೀಸ್ ಸರ್ವಿಸ್ ಆಗಿರ್ಬೋದು, ಫೈರ್ ಸ್ಟೇಷನ್ ಆಗಿರ್ಬೋದು. ನೀವು ಇದ್ದರೆ ಎಸ್ ಅಂತ ಹಾಕಿ, ಇಲ್ಲಾಂದರೆ ನನ್ನಂತ ಹಾಕ್ಕೊಂಡು ಬರ್ರಿ. ಓಕೆ, ಇದಾದ ನಂತರ ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ಕೇಳ್ತಾ ಹೋಗುತ್ತೆ. ನೀವು ಸರ್ವಿಸ್ ಮ್ಯಾನ, ಎಸ್ ಇದ್ರೆ ಎಸ್ ಹಾಕಿ, ನೋ ಇದ್ರೆ ನೋ ಹಾಕಿ. ನ್ಯಾಷನಲ್ ವಾಲಂಟಿಯರ್ಸ್ ಫೋರ್ಸಿಗೆ ವರ್ಕ್ ಮಾಡಿದರೆ ಎಸ್ ಇದ್ರೆ ಎಸ್ ಹಾಕಿ, ನೋ ಇದ್ರೆ ನೋ ಹಾಕಿ. ನೆಕ್ಸ್ಟ್ ನೀವೇನಾದರೂ ಸಿವಿಲ್ ಡಿಫೆನ್ಸ್ ಕ್ರಾಪಲ್ಲಿ ವರ್ಕ್ ಮಾಡಿದರೆ ಎಸ್ ಇದ್ರೆ ಎಸ್ ಹಾಕಿ, ನೋ ಇದ್ರೆ ನೋ ಹಾಕಿ. ಓಕೆ, ಇವು ಏನಿದೆ ಆಲ್ಮೋಸ್ಟ್ ಆಗಿ ನಾವು NSS ಸ್ವಯಂ ಸೇವಕರು ಕಲಿತಾ ಇರೋದರಿಂದ ಆಲ್ಮೋಸ್ಟ್ ಆಗಿ ಇವು ನೋ 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 ಅಂತ ಬರುತ್ತೆ. ಮೋಸ್ಟ್ಲಿ ನಿಮಗೆ ಸಂಬಂಧಪಡ್ತಿದ್ರೆ ಎಸ್ ಅಂತ ಹಾಕ್ಕೋಬೋದು.
ಓಕೆ, ನೆಕ್ಸ್ಟ್ ಇಲ್ಲೊಂದು ಆಪ್ಷನ್ಸನ್ನು ಅವ್ರು ಕೇಳ್ತಾ ಬರ್ತಾರೆ. ನೀವು ಏನಾದರೂ ಸರ್ವ್ ಮಾಡಬೇಕಾಗಿತ್ತು ಅಂದರೆ ಟು ಸರ್ವ್ ಇನ್ ಎನಿವೇರ್ ಇನ್ ಇಂಡಿಯಾ ಹಿಂಗಿದೆ. ನೀವು ಏನಾದರೂ ಭಾರತದ ಯಾವುದೇ ಮೂಲೆಯಲ್ಲೂ ಏನಾದರೂ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಕೆಲಸ ಮಾಡಲಿಕ್ಕೆ ಇಂಟ್ರೆಸ್ಟ್ ಪಡ್ತೀರಾ ಅಂತ ಕೇಳುತ್ತೆ. ನೀವು ಆಲ್ಮೋಸ್ಟಲ್ ಆಗಿ ಇಂಟ್ರೆಸ್ಟ್ ಇರುವಂಥವ್ರು ಎಸ್ ಅಂತ ಹಾಕಿ, ಇಲ್ಲಿದ್ದರೆ ನೋ ಅಂತ ಹಾಕಿ, ನೋ ಅಂತಲೂ ಸಹಿತ ಹಾಕ್ಬೋದು. ನೋ ಅಂತ ಹಾಕಿದರೆ ಆಲ್ಮೋಸ್ಟಲ್ ಆಗಿ ನಿಮ್ಮ ವಿಲೇಜ್ಗೆ ಸಂಬಂಧಪಡುವಂತೆ, ನೀವು ಏರಿಯಾಗೆ ಸಂಬಂಧಪಡುವಂತೆ ಅವರು ನಿಮ್ಮ ಕಾರ್ಯವನ್ನು ತೊಗೋಬೋದು ಏನಾದರೂ ಎಮರ್ಜೆನ್ಸಿ ಇದ್ದಾಗ. ನೆಕ್ಸ್ಟ್ ಇಲ್ಲೇ ಅವ್ರು ಕೇಳ್ತಾರೆ, ನೀವು ಅಕಸ್ಮಾತ್ ನೀವು ಕೆಲಸ ಮಾಡೋದಾಗಿತ್ತು ಅಂದರೆ ಯಾವಾಗ ಬರ್ತೀರಾ ಅಂತ ಕೇಳ್ತಾರೆ. ಇಲ್ಲಿ ನೀವು ಡೇಯನ್ನು ಕಲೆಕ್ಟ್ ಮಾಡಬೇಕು. ಇಲ್ಲಿ ಸೆಲೆಕ್ಟ್ ನಾನು ಸ್ಯಾಟರ್ಡೇನ ಕ್ಲಿಕ್ ಮಾಡಿದ್ದೀನಿ. ನೀವು ಇಲ್ಲಿ ಕ್ಲಿಕ್ ಮಾಡಿದ ನಂತರ ನಿಮಗೆ ಈ ರೀತಿಯಾಗಿ ಡೇಸ್ಗಳು ಬರ್ತವೆ. ನೀವು ಯಾವ ಡೇಸಲ್ಲಿ ಇಂಟ್ರೆಸ್ಟ್ ಇದೆ ಆ ಡೇಸನ್ನು ಹಾಕಿ. ಸಂಡೇ ಇದ್ದರೆ ಸಂಡೇ ಹಾಕ್ಕೊಳ್ಳಿ. ನೆಕ್ಸ್ಟು ಎರಡನೇದು ಅಂತಂದರೆ ನೀವು ಎಷ್ಟು ತಾಸು ವರ್ಕ್ ಮಾಡಲಿಕ್ಕೆ ಇಂಟ್ರೆಸ್ಟ್ ಪಡ್ತಾರೆ ನೀವು ಅಲ್ಲೇ ಹವರನ್ನು ಕ್ಲಿಕ್ ಮಾಡಿದ ನಂತರ ನಿಮಗೆ ಈ ರೀತಿಯಾಗಿ ಬರುತ್ತೆ. ನೀವು 1 ತಾಸಿನಿಂದ ಸ್ಟಾರ್ಟ್ ಇರೋದು, 4 ತಾಸಿನಿಂದ 1 ತಾಸಿನಿಂದ 10-12 ತಾಸುವರೆಗೂ ಇದೆ. ನೀವು ಇಂಟ್ರೆಸ್ಟ್ ಇದ್ದರೆ 1 ತಾಸು ಅಂತ ಹಾಕಿ. ಇಲ್ಲ ಸರ್ ನನಗೆ ಇಂಟ್ರೆಸ್ಟ್ ಭಾಳ ಇದೆ 10 ತಾಸು ಹಾಕ್ತೀನಿ 10 ತಾಸು ಹಾಕ್ಬೋದು. ಇಲ್ಲ ಸರ್ ನಾನು 1 ತಾಸು ಅಷ್ಟೇ ಮಾಡ್ತೀನಿ ಅಂತ 1 ತಾಸು ಹಾಕ್ಬೋದು. ಓಕೆ, ಇದಾದ ನಂತರ ಇನ್ನೊಂದು ಕ್ವಶನ್ ಏನು ಕೇಳ್ತದೆ ಅಂದರೆ, ನೀವೇನಾದರೂ ನಿಮ್ಮ ಹತ್ರ ಏನಾದರೂ ಈ ವೆಹಿಕಲ್ಗಳಿದೆ, ಬೈಸಿಕಲ್, ಮೋಟಾರ್ ಸೈಕಲ್ ಏನಾದರೂ ಇದೆಯಾ, ಇದ್ದರೆ ಬರೀರಿ, ಇಲ್ಲಾಂದರೆ ಇಲ್ಲ ಅಂತ ಹಾಕಿ. ನೆಕ್ಸ್ಟು ಹೆಲ್ತ್ಗೆ ಸಂಬಂಧಪಡುವಂಥ ಕೆಲವೊಂದಿಷ್ಟು ಪ್ರಶ್ನೆಗಳು ಬರ್ತವೆ. ಇಲ್ಲಿ ಕಮ್ಯುನಿಕೇಬಲ್ ಡಿಸೀಸಸ್ ಬಗ್ಗೆ ಇದೆ. ನಿಮಗೇನಾದರೂ ಮತ್ತೊಬ್ಬರಿಗೆ ಟ್ರಾನ್ಸ್ಫರ್ ಆಗುವಂಥ ಡಿಸೀಸ್ ಇದೆಯಾ, ಸ್ಮಾಲ್ ಪಾಕ್ಸ್ ಇದೆಯಾ, ನೀವು ವ್ಯಾಕ್ಸಿನೇಟೆಡಾ ಅಂತ ಕೇಳ್ತಾರೆ. ನೀವು ವ್ಯಾಕ್ಸಿನೇಟ್ ಅಂದರೆ ಕೊರೋನಾ ವ್ಯಾಕ್ಸಿನೇಟೆಡಾ ಅಂತ ಇರ್ಬೋದೇನೋ, ನಾನು ಅದಕ್ಕೆ ಎಸ್ ಹಾಕಿದೆ. ಇವು ಆಲ್ಮೋಸ್ಟ್ ಅದಾಗಿ ಇದ್ದರೆ ಎಸ್ ಹಾಕಿ, ಇಲ್ಲಾಂದ್ರೆ ನೋ ಹಾಕಿ. ನೆಕ್ಸ್ಟ್ TB ಇಂಥದ್ದು ಏನಾದರೂ ಇದೆಯಾ, ಎಸ್ ಇದ್ದರೆ ಎಸ್ ಹಾಕಿ, ಇಲ್ಲ ನೋ ಇದ್ದರೆ ನೋ ಹಾಕಿ. ನೆಕ್ಸ್ಟು ಇವರು ನಿಮ್ಗೆ ಕೇಳ್ತಾರೆ, ನೀವು ಏನಾದರೂ ಫಸ್ಟ್ ಏಡ್ ಬಗ್ಗೆ ಮಾಹಿತಿ ಇದೆಯಾ ಅಥವಾ ಮೋಟಾರ್ ಡ್ರೈವಿಂಗ್ ಬಗ್ಗೆ. ನೀವು ಎಸ್ ಇದ್ದರೆ ಫಸ್ಟ್ ಏಡ್ ಬಗ್ಗೆ ಇದ್ದರೆ ಎಸ್ ಹಾಕಿ, ಮೋಟಾರ್ ಡ್ರೈವಿಂಗ್ ಇದ್ದರೆ ಎಸ್ ಹಾಕಿ. ಅಕಸ್ಮಾತ್ ಎರಡೂ ಬಗ್ಗೆ ಇಲ್ಲದಿದ್ದರೆ ನನ್ನ ಅಂತ ಹಾಕ್ಬೋದು. ಇಷ್ಟು ಹಾಕಿದ ನಂತರ ಏನಾಗುತ್ತೆ, ನೀವು ಆಲ್ಮೋಸ್ಟ್ ಅದಾಗಿ ಫಾರ್ಮನ್ನು ತುಂಬಿದಂತೆ ಇಲ್ಲಿ ನಿಮ್ಮ ನೇಮು ಡಿಸ್ಪ್ಲೇ ಆಗುತ್ತೆ. ಇದನ್ನು ಕರೆಕ್ಟಾಗಿ ನಿಮ್ಮ ನೇಮನ್ನು ನೋಡ್ಕೊಳ್ಳಿ. ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ. ಓಕೆ, ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿದ ನಂತರ ನಿಮಗೆ ಈ ರೀತಿ ಡಿಕ್ಲರೇಷನ್ ಬರುತ್ತೆ. ಡಿಕ್ಲರೇಷನನ್ನು ಓದಿ ಅದಾದ ನಂತರ ಕೆಳಗಡೆ ನಿಮ್ಮ ನೇಮು, ಪ್ಲೇಸು ಮತ್ತು ನಿಮ್ಮದು ಅರ್ಜಿ ಸಲ್ಲಿಸಿದಂಥ ಡೇಟ್ ಬರುತ್ತೆ. ನಂತರ ಏನು ಮಾಡಿ, ಅಪ್ಲಿಕೇಶನನ್ನು ಸೇವ್ ಅನ್ನುವಂಥ ಆಪ್ಷನ್ ಇದೆ, ಆ ಸೇವನ್ನು ಕ್ಲಿಕ್ ಮಾಡಿ. ಈ ಸೇವ್ ಕ್ಲಿಕ್ ಮಾಡಿದ ನಂತರ ನಿಮಗೆ ಈ ರೀತಿಯಾಗಿ ಬರುತ್ತೆ. ಆರ್ ಯು ಶ್ಯೂರ್ ಯು ವಾಂಟ್ ಟು ಸಬ್ಮಿಟ್ ದ ಫಾರ್ಮ್ ಅಂತ ಬರುತ್ತೆ. ನೀವು ಎಸ್ ಅಂತ ಹಾಕಬೇಕು. ಎಸ್ ಅಂತ ಹಾಕಿದ ನಂತರ ಯು ಆರ್ ಸಕ್ಸಸ್ಫುಲಿ ಸಬ್ಮಿಟೆಡ್ ಅಂತ ಬರುತ್ತೆ. ನೀವು ಓಕೆಯನ್ನು ಕ್ಲಿಕ್ ಮಾಡಿ. ಓಕೆಯನ್ನು ಕ್ಲಿಕ್ ಮಾಡಿದ ನಂತರ ನಿಮಗೆ ನೇರವಾಗಿ ನಿಮ್ಮ ಪ್ರೊಫೈಲ್ ಹತ್ರ ಬರುತ್ತೆ. ಅಂದರೆ ಇಲ್ಲಿಗೆ ಏನಾಯಿತು, ನೀವು ಸಿವಿಲ್ ಡಿಫೆನ್ಸ್ ವಾಲಂಟಿಯರ್ ಆಗಿ ನೀವು ವರ್ಕ್ ಮಾಡಲಿಕ್ಕೆ ನಿಮ್ಮ ಮಾಹಿತಿಯನ್ನು ಸರ್ಕಾರಕ್ಕೆ ಕೊಟ್ಟಂತೆ. ಓಕೆ, ಏನಾದರೂ ಎಮರ್ಜೆನ್ಸಿ ಇದ್ದಾಗ ಸರ್ಕಾರ ನಿಮ್ಮ ಸಹಾಯವನ್ನು ತಗೊಳುತ್ತೆ. ಓಕೆ, ಎಮರ್ಜೆನ್ಸಿ ಟೈಮಲ್ಲಿ ತಗೊಳುತ್ತೆ. ಮತ್ತು ಏನೇ ಸಮಸ್ಯೆಗಳಿದ್ದರೂ ಕಮೆಂಟ್ ಬಾಕ್ಸಲ್ಲಿ ಕ್ವಶನನ್ನು ಕೇಳಿ, ನಾವು ಗೊತ್ತಿದ್ದರೆ ನಾವು ಅಲ್ಲಿ ಕಮೆಂಟಿಗೆ ರಿಪ್ಲೈಯನ್ನು ನೀಡ್ತಾ ಬರ್ತೀವಿ ಅಂತ. ಓಕೆ, ಥ್ಯಾಂಕ್ ಯು.